ಸೊ ನನ್ನ ಜೊತೆ ಗೆಸ್ಟ್ಗಳು ಆಲ್ ಸೆಟ್ ರೆಡಿ. ವಿಶ್ವಾಸ್ ಅವ್ರನ್ನ ಕೇಳ್ಬಿಡ್ತೀನಿ. ಬೀಯಿಂಗ್ ಅ ಪ್ಲೇಯರ್ ವಿಶ್ವಾಸ್, ನಿಮ್ಗೆ ಏನು ಅನ್ಸುತ್ತೆ ಇವತ್ತು ಯಾವ ಆಟಗಾರನ ಮೇಲೆ ಬಹಳ ಪ್ರೆಷರ್ ಬೀಳ್ಬೋದು, ಯಾರ ಪರ್ಫಾರ್ಮೆನ್ಸ್ನ ಜನ ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಹೇಗಿರುತ್ತೆ ಅಂತ? ಟು ಅನ್ ಎಕ್ಸ್ಟೆಂಟ್ ಇದು ಸ್ಕಿಲ್ ಗೇಮು ಆಯಿತಾ, ಒಂದು 30%. ಅದಕ್ಕಿಂತ ಮಿಕ್ಕಿದೆಲ್ಲ ಮೈಂಡ್ಸೆಟ್ ಗೇಮು. ಅನಿರುದ್ಧ್ ಸರ್ಗಿನ ಚೆನ್ನಾಗಿ ಗೊತ್ತಿರುತ್ತೆ, ತುಂಬ ಕ್ರಿಕೆಟ್ ಆಡಿದ್ದಾರೆ. ಸೊ ನಮ್ಮ ಕಡೆ ಒಬ್ಬರಿಂದ ಇಬ್ಬರಿಂದ ಆಗೋ ಕೆಲಸ ಅಲ್ಲ, ಹನ್ನೊಂದು ಜನನು ಪರ್ಫಾರ್ಮ್ ಮಾಡಬೇಕು. ಹನ್ನೊಂದು ಜನ ಪರ್ಫಾರ್ಮ್ ಮಾಡಿದ್ರೆ ಚಾನ್ಸ್ ಇದೆ ನಮಗೆ. ಅವರು ಚೆನ್ನಾಗಿದೆ ಟೀಮು, ಅವರು ಎಲ್ಲ ಹಂಗೆ ಫೈಟ್ ಬ್ಯಾಕ್ ಮಾಡ್ತಾರೆ. ಸೊ ನಮ್ಮವರು ಮಾಡಿ ತೊಗೊಂಡು ಬರಬೇಕು ಕಪ್ಪು. ನಮ್ಮವ್ರು ಆ್ಯಕ್ಚುಲಿ ತವರಕ್ಕಿನ್ನ ಬೇರೆ ಕಡೆ ಗೆದ್ದಿರೋದೇ ಜಾಸ್ತಿ. ಅದೊಂದು ಇವತ್ತು ಅಡ್ವಾಂಟೇಜ್ ಆಗತ್ತಾ? ಅನಿರುದ್ಧ್ ಸರ್ ಏನು ಹೇಳ್ತೀರಾ? ಅಡ್ವಾಂಟೇಜ್ ಆ್ಯಕ್ಚುಲಿ ಆಗುತ್ತೆ ಮೇಡಮ್. ರೆಕಾರ್ಡ್ ನೋಡಿದರೆ ನಾವು ಅವೇ ಮ್ಯಾಚಸ್ಸೇ ಜಾಸ್ತಿ ಗೆದ್ದಿರೋದು. ಆ್ಯಂಡ್ ಒಂದು ಇದು ಏನಂತಂದರೆ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ವಿರಾಟ್ ಕೊಹ್ಲಿ ಲಾಸ್ಟ್ ಇಯರು ಅಲ್ಲೇ ಆಡಿದರು ಕ್ವಾಲಿಫೈಯರ್. ಸೊ ಅವಾಗ ಅವ್ರ ಕಡೆಯಿಂದ ಅಷ್ಟು ಜಾಸ್ತಿ ರನ್ಸ್ ಬಂದಿದ್ದಿಲ್ಲ. ಆ್ಯಂಡ್ ವರ್ಲ್ಡ್ ಕಪ್ ಕೂಡ ಅಲ್ಲೇ ಆಡಿದರು, ಅವಾಗಲೂ ಕೂಡ ಸೋತಿದ್ರು. ಬಟ್ ಹೋಪ್ಫುಲಿ ಇವತ್ತು ಅದನ್ನು ಚೇಂಜ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಬಿಕಾಸ್ ಆಡಿರೋ ಮ್ಯಾಚಸ್ ಎಲ್ಲ ಅಲ್ಲಿ ಸೋತಿದ್ರು ಲಾಸ್ಟ್ ಇಯರ್. ಸೊ ಹೀಗಾಗಿ ಅವ್ರ ಕಡೆಯಿಂದನೂ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸು ಬಂದಿದ್ದಿಲ್ಲ. ಸೊ ಹೋಪ್ಫುಲಿ ಇವತ್ತು ಅದನ್ನು ವಾಪಸ್ ರಿವರ್ಸ್ ಮಾಡಿ ಚೆನ್ನಾಗಿ ಆಡಲಿ ಅಂತ ನಾನು ಅಪೇಕ್ಷೆ ಮಾಡ್ತೀನಿ ಮೇಡಮ್. ಸೊ ಯಾವ ಪ್ಲೇಯರ್ ಇವತ್ತು ನನಗೆ ಅದೇ ಚಹಲ್ ಬಗ್ಗೆನೇ ಭಯ ಇದೆ. ಸೊ ಅದನ್ನು ಡೈರೆಕ್ಟಾಗಿ ಕೇಳ್ತೀನಿ. ಚಹಲ್ ಅವರು ಇವತ್ತು ನಮ್ಮ ಬ್ಯಾಟರ್ಸ್ನ ಹೆದರಿಸ್ತಾರೆ ಅನ್ಸುತ್ತಾ? ಅಲ್ಲ, 50-50 ಇದೆ. ಒಂದು ಹೆದರ್ಸ್ಬೋದು, ಯಾವತ್ತೂ ಇದು ನಮ್ಮ RCBಗೆ ಜಾಸ್ತಿ ಆಗಿದೆ, ಬೇರೆ ಕಡೆನೂ ಆಗಿದೆ. ನಮ್ಮಲ್ಲಿ ಇದ್ದು ಬಿಟ್ಟು ಹೋಗ್ತಾರಲ್ಲ ಅವ್ರು ನಮಗೆ ಡೇಂಜರ್ ಆಗೋದು ತುಂಬ ಸಲ ಆಗಿದೆ. ಬಟ್ ಎಂಡ್ ಆಫ್ ದ ಡೇ ಕ್ರಿಕೆಟ್ ಮಾತಾಡೋದಾದ್ರೆ ಚಹಲ್ ಏನು ಅಂಥ ಫಾರ್ಮಲ್ಲಿ ಇಲ್ಲ, ಇಂಜುರಿಯಿಂದ ಹೊರಗಡೆ ಇದ್ದರು. ಲಾಸ್ಟ್ ಮ್ಯಾಚ್ ಬಂದರು, ಲಾಸ್ಟ್ ಮ್ಯಾಚು ಅಂಥದ್ದೇನು ತುಂಬ ಪಾಸಿಟಿವ್ ಆಗಿಲ್ಲ, ಒಂದೇ ಒಂದು ವಿಕೆಟ್ ತೊಗೊಂಡ್ರು. ಅದು ಬಿಟ್ಟರೆ ರನ್ ಹೋಗಿದೆ ಚಹಲ್ ಬೌಲಿಂಗ್ ಇದ್ದನು. ಸೊ ಹಾಗಾಗಿ ಗೊತ್ತಿಲ್ಲ ಇವತ್ತು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಆ್ಯಂಡ್ ಯಾರ ಕಡೆಯಿಂದ ಭಯ ಅಂದರೆ ನನಗೆ ಜಾಸ್ತಿ ನಾನು ಎದುರು ನೋಡ್ತಾ ಇರೋದು ಶ್ರೇಯಸ್ ಆ್ಯಂಡ್ ಜಾಸ್ ಇಂಗ್ಲೀಷಿಂದ. ಸೊ ಯಾಕಂದರೆ ಬಿಗ್ ಪ್ಲೇಯರ್ಸು, ಸೀನಿಯರ್ ಪ್ಲೇಯರ್ಸು, ಬೇರೆಯವರೆಲ್ಲ ಎಂಡ್ ಆಫ್ ದ ಡೇ ಯಂಗ್ಸ್ಟರ್ಸ್ ಇರೋ ಟೀಮ್. ಇವಾಗ ಪಂಜಾಬು ಬಂದಿದ್ದಾರೆ, ಒಳ್ಳೆ ಕ್ರಿಕೆಟ್ ಆಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಬಟ್ ಎಂಡ್ ಆಫ್ ದ ಡೇ ನರ್ವಸ್ ಆಗೋ ಚಾನ್ಸಸ್ಸು ಇರುತ್ತೆ. ಯಾಕಂದರೆ ನಮ್ಮಲ್ಲಿ ನೀವು ತಗೊಳ್ಳಿ, ಬಿಗ್ ನೇಮ್ಸ್ ಇದೆ, ತುಂಬ ಕ್ರಿಕೆಟ್ ಆಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಈ ಥರದ್ದು ಫೈನಲ್ಸ್ ಎಲ್ಲ ಆಡಿ ಗೆದ್ದು ಬಂದಿರೋದಿದೆ. ಇವಾಗ ಸಾಲ್ಟ್ ತಗೊಳ್ಳಿ, KKR ಅಲ್ಲಿದ್ದರು, ಕಪ್ಪಿದೆ ಅವ್ರ ಹತ್ರ ಲಾಸ್ಟ್ ಟೈಮ್ ಇದ್ದಾಗ. ಸೊ ಹಾಗಾಗಿ ಸುಯೇಶ್ ಶರ್ಮಾ ಹತ್ರನೂ ಅಷ್ಟೇ, ಲಿವಿಂಗ್ ಸ್ಟೋನು ಅಷ್ಟೇ ಸೀನಿಯರ್ ಪ್ಲೇಯರು. ಆ್ಯಂಡ್ ಕೊಹ್ಲಿ ಬಗ್ಗೆ ಮಾತೇ ಇಲ್ಲ. ಸೊ ಹಾಗಾಗಿ ದೊಡ್ಡ ಪ್ಲೇಯರ್ಸ್ ಇದ್ದಾರೆ. ಆ್ಯಂಡ್ ಅವರು ಯಂಗ್ಸ್ಟರ್ಸ್ ಆಗಿರೋದ್ರಿಂದ, ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಆಗಿರೋದ್ರಿಂದ ಸ್ವಲ್ಪ ಬಿಗ್ ಮ್ಯಾಚ್ ಆಗಿರೋದ್ರಿಂದ ಪ್ರೆಷರ್ ಇರುತ್ತೆ. ಸೊ 2 ಪ್ಲೇಯರ್ ಅಂದರೆ ನಾನು ಶ್ರೇಯಸ್ ಆ್ಯಂಡ್ ಇಂಗ್ಲೀಷ್ ತೊಗೊತೀನಿ, ಅವ್ರು ತೊಗೊತೀನಿ. ಸೊ ಆ್ಯಂಡ್ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಎರಡೂ ಇದೆ. ಇವಾಗ ಅಹಮದಾಬಾದ್ದು ನಾವು ನೋಡ್ತಾ ಬಂದರೆ RCB ಇದುವರೆಗೂ 6 ಮ್ಯಾಚ್ ಏನು ಆಡಿದ್ವಿ, ನಾವು 3 ಗೆದ್ದಿದ್ದೀವಿ, 3 ಸೋತಿದ್ದೀವಿ. ಆ್ಯಂಡ್ ರೀಸೆಂಟ್ ಟೈಮ್ಸು ಪಂಜಾಬ್ ಅಂತ ತೊಗೊಂಡ್ರೆ ಅವರು 3 ಆಡಿದ್ದಾರೆ, 3 ಗೆದ್ದಿದ್ದಾರೆ. ಆ್ಯಂಡ್ ಶ್ರೇಯಸ್ ಅಯ್ಯರ್ ಬಗ್ಗೆ ಹೇಳಿದ್ರು ಅಷ್ಟೇ, ಲಾಸ್ಟ್ ಟೈಮು ಇವಾಗ ಆಲ್ರೆಡಿ ಅವ್ರು ಆಡಿದ್ದಾರೆ ಮೊನ್ನೆ, ಅಲ್ಲೇ ಫೈನಲ್ ಆಗ್ತಾ ಇರೋದ್ರಿಂದ ಅದೊಂದು ಅಡ್ವಾಂಟೇಜ್ ಇದೆ. ಯಾಕಂದರೆ ಫೀಲ್ಡ್ ಸೆಟ್ಟು ಇನ್ನೊಂದು ಮತ್ತೊಂದು ಎಲ್ಲ ಆಡಿದ್ದಾರೆ. ಒಂದು ಸ್ವಲ್ಪ ಬ್ರೇಕ್ ಇಲ್ಲ ಅಷ್ಟೇ ಅವ್ರಿಗೆ. ನಮ್ಗೆ ಬ್ರೇಕ್ ಇದೆ, ಒಂದು 5 ದಿನ ರೆಸ್ಟ್ ಸಿಕ್ಕಿದೆ. ಬಟ್ ಅವ್ರಿಗೆ ಅದೊಂದು ಅಡ್ವಾಂಟೇಜ್ ಇದೆ. ಆ್ಯಂಡ್ ನೆಗೆಟಿವ್ ಮಾತಾಡಿದ್ರೆ ಶ್ರೇಯಸ್ ಅಯ್ಯರು ಈ ಸೀಸನ್ನು 3 ಮ್ಯಾಚ್ ಆಡಿದ್ದಾರೆ ನಮ್ಮ ಮೇಲೆ. 3ರಲ್ಲೂ ಅವ್ರ ಕಡೆಯಿಂದ ರನ್ ಬಂದಿಲ್ಲ, ಎಲ್ಲ ಸಿಂಗಲ್ ಡಿಜಿಟ್ಗೆ. ಒಂದು ಮ್ಯಾಚು 2ಕ್ಕೆ ಔಟ್ ಆಗಿದ್ದಾರೆ, ಇನ್ನೊಂದು 6, ಇನ್ನೊಂದು 8. ಸೊ ಎಲ್ಲ ಸಿಂಗಲ್ ಡಿಜಿಟ್, ಅದೊಂದು ಇದೆ. ಆ್ಯಂಡ್ ಪ್ರತಿ ಸಲ 3 ಮ್ಯಾಚಲ್ಲಿ 2 ಸಲ ಔಟ್ ಮಾಡಿರೋದು ಹೇಸಲ್ವುಡ್ಡೆ. ಆ ಹೈಟ್ ಅಡ್ವಾಂಟೇಜ್ ಇರೋದ್ರಿಂದ ಒಳ್ಳೆ ಬಾಲ್ ಹಾಕಿ ಔಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇನ್ನೂ ತುಂಬ ಇದೆ. ಬಟ್ ಓವರಾಲ್ ಅವ್ರ ಕಡೆನೂ ಇದೆ. ಬಟ್ 60-40 ನಮ್ಮ ಕಡೆ ಇದೆ. ಎಲ್ಲರೂ ಫಾರ್ಮಲ್ಲಿ ಇದ್ದಾರೆ. ಲಿವಿಂಗ್ ಸ್ಟೋನ್ ಒಬ್ಬರು ಬಿಟ್ಟು. ಟೀಮ್ ಡೇವಿಡ್ ಏನಾದರೂ ಇಂಜುರಿಯಿಂದ ಹೊರಗಡೆ ಬಂದು ಅವ್ರು ಫಿಟ್ ಆದ್ರೆ ಲಿವಿಂಗ್ ಸ್ಟೋನ್ ಆಚೆ ಹೋಗ್ತಾರೆ, ಟೀಮ್ ಡೇವಿಡ್ ಒಳಗಡೆ ಬರ್ತಾರೆ. ಅದು ಬಿಟ್ಟರೆ ಎಲ್ಲರ ಕಡೆಯಿಂದನೂ ಕೊಡುಗೆ ಬಂದಿದೆ, ಯಾವುದೋ ಒಂದು ಮ್ಯಾಚ್ ಬಂದಿಲ್ಲ ಅಷ್ಟೇ. ಸೊ ಹಾಗಾಗಿ ಎಲ್ಲರೂ ತಂಡಕ್ಕೆ ಏನು ಬೇಕೋ ಅದನ್ನು ಮಾಡ್ತಿದ್ದಾರೆ. ಸೊ ನೋಡಬೇಕು. ಓಕೆ, ನೋಡಬೇಕು ಅಂದರೆ